ಅದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಮುಖ್ಯಮಂತ್ರಿಯವರ ಬೆಂಬಲಿಗರೇ ಹೇಳುವಂತೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಮಾನವಾಗಿ ಅಭಿವೃದ್ಧಿ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ದೇವರಾಜ ಅರಸು ಅವರನ್ನು ಮೀರಿಸುವ ಆಡಳಿತ ನೀಡಿದ್ದಾರಂತೆ. ಆದರೆ ಅವರದೇ ತವರು ಜಿಲ್ಲೆಯಲ್ಲಿ ಯಾರಾದರೂ ಸತ್ತರೆ ಹೂಳಲು ಜಾಗವಿಲ್ಲದೆ ಜನ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಇದೇನಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಏನಾದ್ರು ಸಮಾಧಿಗೆ ಹೋಗಕ್ಕೆ ನಮ್ಗೆ ಜಾಗ ಇಲ್ಲ. ಹೆಣ ತಗೋಬೇಕಾರೆ ಭಾರಿ ಹಿಂಸೆ, ಹತ್ರ ಹೋಗ್ಬೇಕಾರೆ ಹಿಂಸೆ. ಗದ್ದೆ ಕಟ್ಬಿಟ್ಟಾರೆ, ಅಲ್ಲಿ ಸಮಾಧಿನೇ ಗದ್ದೆ ಕಟ್ಕೊಂಡಾರೆ. ಸಮಾಧಿ ಮಾಡಾಣಿಗೆ ಹೋಗಕ್ಕೆ ಜಾಗ ಇಲ್ಲ, ರೋಡ್ ಇಲ್ಲ, ಊತ್ಕತ್ತ ಗದ್ದೆ. ಎತ್ಕ ಹೋಗ್ಬೇಕಾರೆ ನಮ್ಮ ಮೇನ್ ರೋಡಿಂದ ಮೇಕ್ ಹತ್ಬೇಕಾರೆ ಕಡ್ದಗಿ ಅದ, ಹತ್ತಕ್ಕಾಗಲ್ಲ. ಅಷ್ಟಮ ಸೋದಾಗ ತುಂಬ್ಕೋಯ್ತೀವಿ ಅಂದರೆ ಗಾಡಿ ಗಟ್ಟ ಹೋಗೋಕ್ಕಾಗಲ್ಲ. ಮೇನ್ ರೋಡ್ನಿಂದ ಇಲ್ಲಿಂದ ಬರಬೇಕು ಅಲ್ಲಿಗೆ. ಹಂಗಾಗಲ್ಲ ಸರ್ ಸಮಸ್ಯೆ. ನಮ್ಗೆ ಅದೊಂದು ಜಾಗ ಅಂದ್ಕೊಂಡಾಗಿ ನಮ್ಗೆ ಮಾಡಿಕೊಡಿ ಸರ್. ನಮ್ಮ ಇನ್ನೇನು ಕೇಳ್ಕೊತಾ ಇಲ್ಲ. ಮಸನ ಜಾಗ ಒಂದು ಬಿಡಿಸಿ ಅವ್ರನ್ನ ಕೊಂಡಾಗಿ ಹೇಳಿ ಒಂದು ಕಲ್ತಂತೆ ಗಿಲ್ತಂತೆ ಹಾಕ್ಸಿ ಜಾಗ ಮಾಡಿಸಿ ಒಂದು ರೋಡ್ ಮಾಡಿಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಅನುಕೂಲ ಸರ್. ಈಗ ಎಮ್ ಎಲ್ ಎರ್ಗೆ ಹೇಳಿ ಜ್ಞಾಪನೆ ಮಾಡಿದ್ದಾರೆ. ಎಮ್ ಎಲ್ ಎಗೆ ಹೇಳಿಮಿ ಸರ್, ಎಮ್ ಎಲ್ ಎಗೆ ಹೇಳಿಮಿ, ಇವಾಗ ದರ್ಶನ ಅವ್ರಿಗೆ ಹೇಳಿಮಿ, ಲೆಟ್ರ್ ಕೊಟ್ಟಿಮಿ. ತಾಲೂಕು ಆಫೀಸ್ಗೆ ಹೋಗಿ ವಿಡಿಯೋ ಯಾವುದೋ ವಿಡಿಯೋ ಯಾರು ಅವ್ರಿಗೆಲ್ಲ ಕೊಟ್ಟದಾಗ ಕೊಡಿ ಲೆಟ್ರ. ಯಾರು ಬಂದು ಮಾಡಿಸ್ಕೊಡ್ತೀವಿ, ಹೋದ ವರ್ಷ ಬಂದು ಕಲ್ಲು ನಿಲ್ಲಿಸ್ಬಿಟ್ಟು ಇಲ್ಲಿ ಬರಬೇಕು ನಮ್ಗೆ ಮಾಡಿಸ್ಕೊಡ್ತೀವಿ ಅಂದ್ರೆ ಅಂತ. ನಮ್ಮ ಜಾಗ ಎಲ್ಲಿ ಗಂಟೆ ಅದ, ಇದು ಇತ್ತ ಗೊತ್ತೋರಿ, ಇತ್ತ ನಮ್ಮ ಸ್ವಂತ ಮಸನ್ಗಾಡು ಇದು ಅಂತ ಏನು ಮಾಡಿಲ್ಲ ಅಲ್ಲಿ. ಸೊ ಹಂಗೆ ಬಿಟ್ಟಾರೆ. ಈಗ ಗದ್ದೆ ಕಟ್ಬಿಡ್ತಾರೆ. ಅವ್ರೇನ ಗದ್ದೆಯವ್ರೇನೂ ಇಲ್ಲ, ತುಳ್ಕೊಂಡು ಹೋಗಿ ಏನಾರ ಮಾಡ್ಕೊಳ್ಳಿ ಅಂತಾರೆ. ನಮ್ಗೆ ಹೋಗೋಕೆ ಹಿಂಸೆ. ಮಂಡಿ ಗಂಟೆ ಊತ್ಕತ್ತದ, ಮಂಡಿ ಗಂಟೆ ಊತ್ಕೊಂಡು ಎತ್ತಿ ಎಳೆಯಾಗ ಈಜ್ಕೋಕದ, ಸೆಣ ಹೊತ್ಕೊಂಡು ಭಾರಿ ಹಿಂಸೆ. ಅದೊಂದು ಮಾಡಿಸ್ಕೊಡ್ಬಿಟ್ರೆ ನಮ್ಗೆ ಇನ್ನೇನು ತೊಂದರೆ ಇಲ್ಲ. ಅದೊಂದು ಮಾಡಿಸ್ಬೇಕು ಸರ್. ಅದೊಂದು ಈಗ ತಹಶೀಲ್ದಾರ್ ಯಾರು ಬಂದು ನೋಡಿಲ್ಲ ನಮಗೆ? ಇಲ್ಲ ಸರ್, ಏನೋ ಬಂತೀವಿ, ನಾಳೆ ನಮ್ಮ ಮಾಡಿಸ್ಕೊಡ್ತೀವಿ, ಇವತ್ತು ಏನೋ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತ. ಹಸರ್ಕೊಂಡು ಹೋಗಿ ಬೇರೆಯವ್ರ ಜಮೀನುಗಣ್ಣು ಹೋಗಿ ಗಾಡಿ ಗಟ್ಟ ಹೊಡ್ಕೊಂಡು ಹೋಗಿ ಹಸರ್ಕೊಂಡು ಹೋಗಿ ಮಾಡಿಬಿಟ್ಟು ಒಪ್ಪ ಮಾಡ್ಬಿಟ್ಟು ಬಂದು. ಈಗ ನಂಜನಗೂಡು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸತ್ತವರ ಶವ ಸಂಸ್ಕಾರಕ್ಕೆ ಸ್ಥಳವಿಲ್ಲದೆ ಗ್ರಾಮದಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಇರುವ ಸ್ಮಶಾನವನ್ನ ಆಕ್ರಮಿಸಿಕೊಂಡು ಶವ ಸಂಸ್ಕಾರಕ್ಕೆ ಸಮಸ್ಯೆ ಎದುರಾಗಿದೆ. ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕರ ಸ್ಮಶಾನವನ್ನು ಅಭಿವೃದ್ಧಿಪಡಿಸಿ ಎಂದು ತಾಲೂಕು ಆಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ತಾಲೂಕು ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ಮಶಾನ ಜಾಗದ ಸಮಸ್ಯೆ ಎದುರಾಗಿದೆ. ಸತ್ತ ವ್ಯಕ್ತಿಗಳ ಅಂತ್ಯಕ್ರಿಯೆಗೆ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಶವ ಇಟ್ಟು ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ನಂಜನಗೂಡು ಗ್ರಾಮಾಂತರ ಠಾಣೆಯ ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಮಗೆ ರಸ್ತೆ ಬಿಡಿಸುವ ತನಕ ಅಂತ್ಯಕ್ರಿಯೆ ಮಾಡಿಸುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದರು. ನಂತರ ಗ್ರಾಮಸ್ಥರ ಮನವೊಲಿಸಿ ಕೆಲ ದಿನಗಳ ಒಳಗಾಗಿ ಸ್ಮಶಾನ ಕಲ್ಪಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಶವ ಸಂಸ್ಕಾರ ನೆರವೇರಿಸಲು ಮುಂದಾದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.